ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಲಂಡನ್ ಅಂತಕ್ಕಂತಹ ವಿಲಿಯಂ ಬ್ಲೇಕ್ ಅವರ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ಲಂಡನ್ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ಅಥವಾ ಇಡೀ ಯುರೋಪ್ನಲ್ಲೇ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ನಗರ ಅಂತ ನಿಮಗೆಲ್ಲ ಗೊತ್ತಿದೆ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಲಂಡನ್ನಲ್ಲಿ ಸುಮಾರು ವರ್ಷಗಳ ಹಿಂದೆ ಅಂದರೆ ವಿಲಿಯಂ ಬ್ಲೇಕ್ ಅವರ ಕಾಲಾವಧಿಯಲ್ಲಿ ತುಂಬ ಕೈಗಾರಿಕೆಗಳು ಆರಂಭ ಆಗ್ತವೆ ಮತ್ತು ಅನೇಕ ಫ್ಯಾಕ್ಟ್ರಿಗಳು ಕೂಡ ಅಲ್ಲಿ ಸ್ಟಾರ್ಟ್ ಆಗ್ತಾವಲ್ವಾ. ಸೊ ಆ ಸಂದರ್ಭದಲ್ಲಿ ಬಡ ಜನಗಳು ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಮಕ್ಕಳುಗಳು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಬಡವರ ಜೀವನ ತುಂಬಾ ತೊಂದರೆಗೆ ಒಳಗಾಗಿರುತ್ತೆ. ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ಜೀವನವೂ ಕೂಡ ತುಂಬ ತೊಂದರೆಗೆ ಒಳಗಾಗಿರುತ್ತೆ. ಸೊ ಇಂತಹ ಸಂದರ್ಭಗಳನ್ನು ನೋಡಿದಂತಹ ವಿಲಿಯಂ ಬ್ಲೇಕ್ ಅವರು ಆ ಒಂದು ಲಂಡನ್ ಜನರ ಪರಿಸ್ಥಿತಿಯನ್ನು ಈ ಒಂದು ಪೋಯಮಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಹೇಳೋದಾದರೆ ಆ ಒಂದು ಸಂಕಷ್ಟಗಳನ್ನು ಏನು ಬಡ ಜನಗಳು ಎದುರಿಸ್ತಾ ಇದ್ರೋ ಅದನ್ನು ಈ ಒಂದು ಪೋಯಮಲ್ಲಿ ನಮ್ಮ ಕಣ್ಣೆದುರುಗಡೆ ಪೋಯೆಟ್ ಅವರು ತಂದು ಕೊಡ್ತಾ ಇದ್ದಾರೆ. ಈ ಒಂದು ಬ್ಯೂಟಿಫುಲ್ ಪೋಯಮನ್ನು ಈಗ ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪೋಯಮ್ನ ಫಸ್ಟ್ ಸ್ಟಾಂಜವನ್ನು ನೋಡ್ತಾ ಹೋಗೋಣ. ಐ ವಾಂಡರ್ ಥ್ರೂ ಈಚ್ ಚಾರ್ಟೆಡ್ ಸ್ಟ್ರೀಟ್ ನಿಯರ್ ವೇರ್ ದ ಚಾರ್ಟೆಡ್ ಥೇಮ್ಸ್ ಡಸ್ ಫ್ಲೋ ಆ್ಯಂಡ್ ಮಾರ್ಕ್ ಇನ್ ಎವ್ರಿ ಫೇಸ್ ಐ ಮೀಟ್ ಮಾರ್ಕ್ಸ್ ಆಫ್ ವೀಕ್ನೆಸ್ ಮಾರ್ಕ್ಸ್ ಆಫ್ ವೂ. ಎಷ್ಟೊಂದು ಬ್ಯೂಟಿಫುಲ್ ಆಗಿ ಪೋಯೆಟ್ ಅವರು ಇಂಗ್ಲೆಂಡಿನ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಐ ವಾಂಡರ್ ಅಂದರೆ ತಿರುಗಾಡೋದು ಅಂಥೇಳಿ. ಅಂದರೆ ನಮ್ಮ ರೈಟರ್ ಏನು ಮಾಡ್ತಾ ಇದ್ದಾರೆ, ಚಾರ್ಟೆಡ್ ಸ್ಟ್ರೀಟ್ ಅಂದರೆ ತುಂಬ ಬ್ಯುಸಿಯಾಗಿರ್ತಕ್ಕಂತಹ ಆ ಸ್ಟ್ರೀಟ್ಗಳೇನಿದ್ವು ಇಲ್ಲಿ ಚಾರ್ಟೆಡ್ ಅಂದರೆ ಕಂಟ್ರೋಲ್ಡ್ ಅಂತಕ್ಕಂಥದ್ದು. ಅಂದರೆ ಶ್ರೀಮಂತರ ಒಂದು ಒಡೆತನದಲ್ಲಿರ್ತಕ್ಕಂತಹ ಒಂದು ಸ್ಟ್ರೀಟ್ಗಳು, ಬೀದಿಗಳು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಒಂದು ರಸ್ತೆಯ ಎರಡೂ ಬದಿಗೆ ಶ್ರೀಮಂತರ ಅನೇಕ ಕಟ್ಟಡಗಳು ಮತ್ತು ಫ್ಯಾಕ್ಟ್ರಿಗಳು, ಶಾಪ್ಗಳು ಈ ರೀತಿ ಇರ್ತವೆ. ಸೊ ಅಂತಹ ಬೀದಿಗಳಲ್ಲಿ ನಾನು ತಿರುಗಾಡ್ತಾ ಇದ್ದೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನಿಯರ್ ವೇರ್ ದ ಚಾರ್ಟೆಡ್ ಥೇಮ್ಸ್ ಡಸ್ ಫ್ಲೋ. ಥೇಮ್ಸ್ ಅಂತಕ್ಕಂಥದ್ದು ಆ ಲಂಡನ್ ನಗರದಲ್ಲಿ ಹರಿತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ನದಿ ಆಗಿದೆ ಅದು. ಸೊ ಆ ಒಂದು ನದಿಯೂ ಕೂಡ ಈಗ ಜನಗಳ ಕಂಟ್ರೋಲ್ಗೆ ಒಳಗಾಗಿಬಿಟ್ಟಿದೆ. ಅಂದರೆ ಶ್ರೀಮಂತರು ಅದನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಒಂದು ಕೈಗಾರಿಕಾ ತ್ಯಾಜ್ಯಗಳನ್ನು ಆ ಒಂದು ಥೇಮ್ಸ್ ರಿವರಲ್ಲಿ ಈ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಹೊಂದಿರತಕ್ಕಂತಹ ರಿಚ್ ಪೀಪಲ್ ಏನಿದ್ರು ಅವರು ಎಸಿತಾ ಇದ್ರು. ಇದರಿಂದ ಆ ಥೇಮ್ಸ್ ನದಿಯೂ ಕೂಡ ಹಾಳಾಗಿ ಹೋಗಿದೆ ನೋಡಿ. ಅದೊಂದು ನ್ಯಾಚುರಲ್ ಥಿಂಗ್ ಆಗಿರೋದ್ರಿಂದ ಥೇಮ್ಸ್ ಅಂತಕ್ಕಂಥದ್ದು ತನ್ನ ಬ್ಯೂಟಿಯನ್ನು ಅದು ಉಳಿಸ್ಕೋಬೇಕಾಗಿತ್ತು. ಆದರೆ ಜನಗಳು ಏನು ಮಾಡಿದ್ದಾರೆ, ಅದರ ಒಂದು ಬ್ಯೂಟಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅನೇಕ ವೇಸ್ಟ್ಗಳನ್ನು ತಂದು ಅದರಲ್ಲಿ ಡಂಪ್ ಮಾಡೋದ್ರಿಂದ ಆ ನದಿ ತನ್ನ ಒಂದು ಬ್ಯೂಟಿಯನ್ನು ಕಳೆದುಕೊಂಡಿದೆ. ಆ ಸ್ವಚ್ಛ ನೀರು ತುಂಬ ಗಲೀಜಾಗಿ ಹೋಗಿರುತ್ತೆ. ಆ್ಯಂಡ್ ಮಾರ್ಕ್ ಇನ್ ಎವ್ರಿ ಫೇಸ್ ಐ ಮೀಟ್. ವಿದ್ಯಾರ್ಥಿಗಳೇ ನೋಡಿ, ಐ ಮೀಟ್ ಅಂದರೆ ಫೇಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ. ಅಂದರೆ ಇವರೇನು ನಡ್ಕೊಂಡು ಹೋಗಬೇಕಾದ್ರೆ ಜನಗಳನ್ನು ನೋಡ್ತಾರೆ. ಸೊ ಹಾಗೆ ಹೋಗಬೇಕಾದ್ರೆ ಆ ಜನಗಳಲ್ಲಿರ್ತಕ್ಕಂತಹ ಭಾವನೆಗಳನ್ನು ಇವರು ಅರ್ಥ ಮಾಡ್ಕೊಳ್ತಾರೆ. ಮಾರ್ಕ್ ಅಂದರೆ ನೋಟಿಸ್ ಮಾಡೋದು ಅಂತೇಳಿ ಜನಗಳ ಫೀಲಿಂಗನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಅಂತಕ್ಕಂತಹ ಒಂದು ಮೀನಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಮಾರ್ಕ್ಸ್ ಆಫ್ ವೀಕ್ನೆಸ್. ಆ ಒಂದು ಜನಗಳ ಒಂದು ವೀಕ್ನೆಸ್ ಏನಿದೆ ಅಂತಕ್ಕಂಥದ್ದನ್ನು ಇವರು ಅರ್ಥ ಮಾಡ್ಕೊಳ್ತಾರೆ. ಮಾರ್ಕ್ಸ್ ಆಫ್ ವೂ ಅಂದರೆ ನೋವುಗಳು, ಅವರ ಸಂಕಷ್ಟಗಳು ಅಂಥೇಳಿ. ಸೊ ಅದನ್ನು ಕೂಡ ಇವರು ಗ್ರಹಿಸ್ತಾ ಇದ್ದಾರೆ ನಮ್ಮ ರೈಟರ್. ಅಂದರೆ ಅಲ್ಲಿ ತಿರುಗಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮುಖದಲ್ಲಿ ನೋವುಗಳೇ ಕಾಣಿಸ್ತಾ ಇದ್ದಾವೆ. ಯಾರೂ ಕೂಡ ಅಲ್ಲಿ ಸಂತೋಷದಿಂದ ವಾಕ್ ಮಾಡ್ತಕ್ಕಂಥದ್ದು ನಮ್ಮ ರೈಟರ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಡೀ ನಗರ ಈಗ ಸಂಕಷ್ಟದಲ್ಲಿದೆ, ಜನಗಳು ತುಂಬ ತೊಂದರೆಯಲ್ಲಿದ್ದಾರೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟಾಂಜವನ್ನು ನೋಡಿ. ಇನ್ ಎವ್ರಿ ಕ್ರೈ ಆಫ್ ಎವ್ರಿ ಮ್ಯಾನ್, ಇನ್ ಎವ್ರಿ ಇನ್ಫಂಟ್ಸ್ ಕ್ರೈ ಆಫ್ ಫಿಯರ್, ಇನ್ ಎವ್ರಿ ವಾಯ್ಸ್, ಇನ್ ಎವ್ರಿ ಬ್ಯಾನ್, ದ ಮೈಂಡ್ ಫೋರ್ಜ್ಡ್ ಮೆನಾಕ್ಲಲ್ಸ್ ಐ ಹಿಯರ್. ಎಷ್ಟೊಂದು ಅದ್ಭುತವಾಗಿ ಇಲ್ಲೂ ಕೂಡ ಆ ಲಂಡನ್ ನಗರದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ನೋಡಿ. ಇನ್ ಎವ್ರಿ ಕ್ರೈ ಆಫ್ ಎವ್ರಿ ಮ್ಯಾನ್, ಪ್ರತಿಯೊಬ್ಬ ವ್ಯಕ್ತಿ ಏನು ಅರಚಾಡ್ತಾ ಇದ್ದಾನೋ, ಅಳ್ತಾ ಇದ್ದಾನೋ, ನೋವನ್ನು ಅನುಭವಿಸ್ತಾ ಇದ್ದಾನೋ ಅದನ್ನು ನಾನು ನೋಟಿಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಎವ್ರಿ ಇನ್ಫಂಟ್ಸ್ ಕ್ರೈ ಆಫ್ ಫಿಯರ್. ಇನ್ಫಂಟ್ಸ್ ಅಂದರೆ ಶಿಶುಗಳು ಅಂತೇಳಿ. ಅಂದರೆ ಇನ್ನು ಚಿಕ್ಕ ಮಕ್ಕಳು ಕೂಡ
ಅಲ್ಲಿ ಸಂಕಷ್ಟವನ್ನು ಕ್ರೈ ಅಂದರೆ ಅಳ್ತಾ ಇದ್ದಾವೆ ಬಿಕಾಸ್ ಆಫ್ ಫಿಯರ್. ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ, ಅವುಗಳು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾವೆ. ಇನ್ ಎವ್ರಿ ವಾಯ್ಸ್ ಇನ್ ಎವ್ರಿ ವಾಯ್ಸ್, ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿಯಲ್ಲೂ ಕೂಡ ಭಯ ಅಂತಕ್ಕಂಥದ್ದಿದೆ, ತೊಂದರೆಗಳು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ ಎವ್ರಿ ಬ್ಯಾನ್ ಅಂದರೆ ರೂಲ್ಸ್ಗಳನ್ನು ಏನು ಸರ್ಕಾರ ತಂದಿರುತ್ತೋ ಪ್ರಜೆಗಳ ಮೇಲೆ ಅನೇಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡಿರುತ್ತೆ. ಸೊ ಆ ಎಲ್ಲ ನಿಷೇಧಗಳೇನಿರ್ತವೆ ಸಾಮಾನ್ಯರಿಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹದ್ದುಗಳೇ ಆಗಿರ್ತವೆ. ದ ಮೈಂಡ್ ಫೋರ್ಜ್ಡ್ ಮನಾಕಲ್ಸ್ ಐ ಹಿಯರ್ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ನೋಡಿ, ಮೈಂಡ್ ಫೋರ್ಜ್ಡ್ ಮನಾಕಲ್ಸ್ ಅಂದರೆ ಇನ್ವಿಜಿಬಲ್ ಚೈನ್ಸ್ ಕ್ರಿಯೇಟೆಡ್ ಬೈ ಸೊಸೈಟೀಸ್ ಕಂಟ್ರೋಲ್ ಅಂತ ಹೇಳ್ಬೋದು. ಅಂದರೆ ಸೊಸೈಟಿ ಅಂತಕ್ಕಂಥದ್ದು ಏನೆಲ್ಲ ರೂಲ್ಸ್ಗಳನ್ನು ಜನಗಳ ಮೇಲೆ ಹಾಕಿದೆನೋ, ಬಡ ಜನಗಳಿರ್ಬೋದು, ಮಕ್ಕಳಿರ್ಬೋದು, ಅವ್ರ ಮೇಲೆ ಅನೇಕ ರೂಲ್ಸ್ಗಳನ್ನು ಹೇರಲಾಗಿರುತ್ತೆ. ತಮ್ಮ ಜೀವನವನ್ನು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ತುಂಬಾ ಕಷ್ಟವನ್ನು ಪಡ್ತಾ ಇರ್ತಾರೆ. ಸೊ ಎಲ್ಲ ಸಂದರ್ಭಗಳನ್ನು ನಮ್ಮ ಪೊಯೆಟ್ ಇಲ್ಲಿ ನಮ್ಮ ಮುಂದೆ ತಂದು ಕೊಡ್ತಾ ಇದ್ದಾರೆ. ಥರ್ಡ್ ಸ್ಟಾಂಜವನ್ನು ನೋಡಿ. ಹೌ ದ ಚಿಮ್ನಿ ಸ್ವೀಪರ್ಸ್ ಕ್ರೈ ಎವ್ರಿ ಬ್ಲ್ಯಾಕನಿಂಗ್ ಚರ್ಚ್ ಆಪಲ್ಸ್ and the hapless soldiers sigh runs in blood down palace walls. ಇಲ್ಲಿ ನಮ್ಮ ಪೊಯೆಟ್ ನೋಡಿ, ಹೌ ದ ಚಿಮ್ನಿ ಸ್ವೀಪರ್ಸ್ ಕ್ರೈ. ಚಿಮ್ನಿ ಸ್ವೀಪರ್ಸ್ ಅಂದರೆ ಆ ಫ್ಯಾಕ್ಟ್ರಿಗಳ ಚಿಮ್ನಿಯನ್ನು ಕ್ಲೀನ್ ಮಾಡ್ತಕ್ಕಂತಹ ಚಿಕ್ಕ ಬಾಲಕರು ಆ ಒಂದು ಚಿಮ್ನಿಗಳನ್ನು ಸ್ವೀಪ್ ಮಾಡ್ತಾಯಿದ್ರು, ಅಂದರೆ ಕ್ಲೀನ್ ಮಾಡ್ತಾಯಿದ್ರು. ಎವ್ರಿ ಬ್ಲ್ಯಾಕನಿಂಗ್ ಚರ್ಚ್ ಆಪಲ್ಸ್. ನೋಡಿ ವಿದ್ಯಾರ್ಥಿಗಳೇ, ಚರ್ಚನ್ನು ಕುರಿತು ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕನಿಂಗ್ ಅಂದರೆ ಇಲ್ಲಿ ಆ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂತಹ ಚರ್ಚ್ಗಳು ಅಂತೇಳಿ, ಮತ್ತು ಇನ್ನೊಂದು ಪದವನ್ನು ನಾವು ಇಲ್ಲಿ ಗಮನಿಸ್ಬೋದು, ಆಪಲ್ಸ್ ಅಂತಕ್ಕಂಥದ್ದನ್ನು. ಹೀಗಂದರೆ ಶಾಕ್ ಅಂತೇಳಿ, ಅಂದರೆ ಚರ್ಚ್ಗಳು ಸಮಾಜದಲ್ಲಿ ಸುಧಾರಣೆಯನ್ನು ತರ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದೇ ಚರ್ಚ್ಗಳು ಏನು ಮಾಡ್ತಾ ಇದ್ದಾವೆ, ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಸಾಮಾನ್ಯ ಜನಗಳನ್ನು ಕೊಳ್ಳೆ ಹೊಡಿತಾ ಇದ್ದಾವೆ ಅಂತಕ್ಕಂಥದ್ದನ್ನು ಪೊಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಹ್ಯಾಪ್ಲೆಸ್ ಸೋಲ್ಜರ್ಸ್ ಸೈ. ನೋಡಿ, ಹೇಪ್ಲೆಸ್ ಅಂದರೆ ಅನ್ಲಕ್ಕಿ ಅಂತೇಳಿ, ದುರಾದೃಷ್ಟವಂತರು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೋಲ್ಜರ್ಸ್ ಅಂದರೆ ದೇಶವನ್ನು ಕಾಯ್ತಕ್ಕಂತಹ ಸೈನಿಕರು ಏನಿದ್ದಾರೋ ಅವರ ಪರಿಸ್ಥಿತಿಯು ಕೂಡ ತುಂಬ ಕೆಟ್ಟದ್ದಾಗಿದೆ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಅವರೇನು ಮಾಡಬೇಕಾಗಿದೆ ನೋಡಿ, ರನ್ಸ್ ಇನ್ ಬ್ಲಡ್ ಡೌನ್ ಪ್ಯಾಲೇಸ್ ವಾಲ್ಸ್. ಆ ಪ್ಯಾಲೇಸ್ ಅಂದರೆ ಅರಮನೆಗಳೇನಿರ್ತವೋ ಆ ಅರಮನೆಯ ವಾಲ್ಸನ್ನು ಇವರು ಕಾಯ್ತಾ ಇದ್ದಾರೆ. ಅಂದರೆ ರಾಜರುಗಳನ್ನು ಇವರು ಕಾಯ್ತಾ ಇದ್ದಾರೆ. ದೇಶವನ್ನು ಆಳ್ತಕ್ಕಂತಹ ರಾಜರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಕೆಲಸದಲ್ಲಿ ಸೋಲ್ಜರ್ಸ್ ತೊಡಗಿದ್ದಾರೆ. ಆದರೆ ಅವರು ಈ ಒಂದು ರಾಜರುಗಳ ರಕ್ಷಣೆಗೋಸ್ಕರ ರಕ್ತವನ್ನು ಹರಿಸಬೇಕಾಗಿತ್ತು, ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅವರು ಕೆಲಸವನ್ನು ಮಾಡಬೇಕಾಗಿತ್ತು. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಯಾರ ಜೀವನವೂ ಕೂಡ ಇಲ್ಲಿ ನೆಮ್ಮದಿಯಿಂದಿಲ್ಲ. ಆ ಚಿಕ್ಕ ಬಾಲಕರು ಚಿಮ್ನಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ಚರ್ಚ್ಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾವೆ ಮತ್ತು ಸೋಲ್ಜರ್ಸ್ ಏನಿದ್ದಾರೋ ಅವರು ದುರಾದೃಷ್ಟವಂತರಾಗಿದ್ದಾರೆ. ತಮ್ಮ ರಕ್ತವನ್ನು ಹರಿಸಿ ತಮ್ಮ ಒಡೆಯರ ರಕ್ಷಣೆಯನ್ನು ಅವರು ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಇನ್ನು ಕೊನೆಯ ಸ್ಟಾಂಜವನ್ನು ನೋಡಿ. ಬಟ್ ಮೋಸ್ಟ್ ಥ್ರೂ ಮಿಡ್ ನೈಟ್ ಸ್ಟ್ರೀಟ್ಸ್ ಐ ಹಿಯರ್ ಹೌ ದ ಯೂತ್ಫುಲ್ ಹ್ಯಾರ್ಲೋಟ್ಸ್ ಕರ್ಸ್ ಬ್ಲಾಸ್ಟ್ಸ್ ದ ನ್ಯೂ ಬಾರ್ನ್ ಇನ್ಫಾಂಟ್ಸ್ ಟಿಯರ್ ಆ್ಯಂಡ್ ಬ್ಲೈಟ್ಸ್ ವಿತ್ ಪ್ಲೇಗ್ಸ್ ದ ಮ್ಯಾರೇಜ್ ಹಿಯರ್ಸ್. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬಹುದು ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿಯು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಮೋಸ್ಟ್ ಥ್ರೂ ಮಿಡ್ ನೈಟ್ ಸ್ಟ್ರೀಟ್ಸ್ ಐ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಧ್ಯರಾತ್ರಿಯಲ್ಲೂ ಕೂಡ, ಅಂದರೆ ಕತ್ತಲೆ ಏನು ಜಗತ್ತು ಕತ್ತಲೆಯ ಒಳಗಡೆ ಇರುತ್ತೋ ಆ ಸಂದರ್ಭದಲ್ಲೂ ಕೂಡ ವ್ಯಕ್ತಿಗಳು ನೋವಿನಲ್ಲಿದ್ದಾರೆ. ಆ ನೋವುಗಳು ಕತ್ತಲೆಯಲ್ಲೂ ಕೂಡ ನನಗೆ ಕೇಳಿಸ್ತಾ ಇದ್ದಾವೆ. ಹೌ ದ ಯೂತ್ಫುಲ್ ಹ್ಯಾರ್ಲೆಟ್ಸ್ ಕರ್ಸ್ ಅಂತೇಳಿ. ಯೂತ್ಫುಲ್ ಅಂದರೆ ತುಂಬ ಹೆಂಗಾಗಿರ್ತಕ್ಕಂತಹ ಹ್ಯಾರ್ಲೆಟ್ಸ್ ಅಂದರೆ ವೇಶ್ಯೆಯರು ತಮ್ಮ ಜೀವನವನ್ನು ನಡೆಸಬೇಕಾದ್ರೆ ಅಲ್ಲಿನ ಯುವತಿಯರು ವೇಶ್ಯಾವಾಟಿಕೆಗೆ ತೊಡಗಿರ್ತಾರೆ. ಇಲ್ಲಾಂದರೆ ಅವರ ಜೀವನ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಕರ್ಸ್ ಅಂದರೆ ಶಾಪ ಅಂತೇಳಿ. ಸೊ ಅವರು ಶಾಪಕ್ಕೆ ಒಳಗಾಗಿಬಿಟ್ಟಿದ್ದಾರೆ ಯೂತ್ಫುಲ್ ಆಗಿರ್ತಕ್ಕಂತಹ ಲೇಡಿಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬ್ಲಾಸ್ಟ್ಸ್ ದ ನ್ಯೂ ಬಾರ್ನ್ ಇನ್ಫಾಂಟ್ಸ್ ಟಿಯರ್. ಬ್ಲಾಸ್ಟ್ಸ್ ಅಂದರೆ ವಿದ್ಯಾರ್ಥಿಗಳೇ ಹಾಳು ಮಾಡೋದು ಅಂಥೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಇನ್ನೂ ಚಿಕ್ಕ ಮಕ್ಕಳು ಏನು ಹುಡ್ತಾ ಇದ್ದಾವೋ ಅವರ ಜೀವನವೂ ಕೂಡ ನೆಮ್ಮದಿಯಿಂದ ಇಲ್ಲ, ಅವರ ಭವಿಷ್ಯ ನರಕವನ್ನು ಅನುಭವಿಸ್ಲಿಕ್ಕೆ ಅವ್ರು ಹುಟ್ಟಿದಾಗಿಂದನೇ ಆರಂಭ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಪೊಯೆಟ್ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಬ್ಲೈಟ್ಸ್ ವಿತ್ ಪ್ಲೇಗ್ಸ್ ದ ಮ್ಯಾರೇಜ್ ಹಿಯರ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಬ್ಲೈಟ್ಸ್ ಅಂದರೆ ನೋಡಿ, ಬ್ಲೈಟ್ಸ್ ಅಂದರೆ ಸ್ಪಾಯ್ಲ್ ಅಂದರೆ ಹಾಳು ಮಾಡೋದು ಅಂತೇಳಿ. ಅನೇಕ ಜನರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ಲೇಗ್ಸ್ ಅಂದರೆ ಅನೇಕ ರೋಗಗಳು. ಆ ಒಂದು ಇಂಡಸ್ಟ್ರಿಯಲೈಸೇಷನ್ ಕಾರಣದಿಂದ ಎಲ್ಲ ಕಡೆ ಮಾಲಿನ್ಯ ಉಂಟಾಗಿಬಿಟ್ಟು ಜನಗಳು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ.
ದ ಮ್ಯಾರೇಜ್ ಇಯರ್ಸ್ ಅಂದರೆ ಮದುವೆ ಅಂತಕ್ಕಂಥದ್ದು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ. ಜನಗಳ ಮಧ್ಯೆ ಸಂಬಂಧ ಸರಿಯಾಗಿ ಉಳಿದಿಲ್ಲ. ಹೆಣ್ಣು ಗಂಡಿನ ಮಧ್ಯೆ ಏನು ಸಂಬಂಧ ಇರುತ್ತೋ ಗಂಡ ಹೆಂಡತಿ ಅಂತಕ್ಕಂಥದ್ದು ಅದು ಕೂಡ ಈಗ ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನು ಆ ಒಂದು ಮದುವೆ ಅನ್ನೋದು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ ಇಂತಹ ಸಿಸ್ಟಮಿಂದ ಅಂತೇಳಿ ನಮ್ಮ ಪೋಯೆಟ್ ಅಂದಿನ ಲಂಡನ್ ನಗರದ ಕೆಟ್ಟ ಪರಿಸ್ಥಿತಿಯನ್ನು ನಮ್ಮ ಕಣ್ಣು ಮುಂದೆ ತಂದು ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಮತ್ತು ಬೇರೆ ಯಾವುದಾದ್ರೂ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.